ಎಕ್ಸಾಮ್ಗೆಲ್ಲ ಹೆಸರು ರಿವಿಷನ್ ಮಾಡ್ತಿ? ರಿವಿಷನ್ ಹಾ, ಓದಿದ್ರೆ ರಿವಿಷನ್ ಬಾಯ್ ಬಾಯ್. ಯಾರಿಗೋ ಮುತ್ಕೊಟ್ಟೆ. ಅಂಡ್ ನಾಳೆ ಗೈಸ್ ಯಾವ ಗ್ಯಾಂಗ್ ಮೀಟ್ ಮಾಡಕ್ ಹೋಗ್ತಾ ಇದೀನಿ ಅಂತ ನಿಮ್ಗೆಲ್ಲ ಆಲ್ರೆಡಿ ನನ್ನ ಬಾಮ ಇದೆ, ಹೆಲ್ಪ್ ಮಾಡ್ತಾನೆ. ಈಗ ಕಳ್ಸಲ್ಲ ಗುರು, ನಾವು ಈಗ ಕಳ್ಸಲ್ಲ. ಈಗೇನಕ್ಕೆ ಹೋಯ್ತಾ? 4 ಗಂಟೆ ಆಗೈತೆ, ಇವಾಗ ಊಟ ಮಾಡ್ತಿದ್ರಲ್ಲ, ನಿಮ್ಗೇನು ಅನ್ಸಲ್ವಾ? ಬತ್ತೇನ ಕೇಳಕ್ಕೆ? ಮದುವೆ ಮುಗಿಸ್ಕೊಂಬರೋಣ. ಬ್ಯಾಕ್ ಟು ಡ್ಯೂಟಿಯಾ? ಬೆಳಗ್ಗೆ ಹೆಂಗ್ ಬೈತು ಅಮ್ಮ ಕಟಿಂಗ್ ಮಾಡಿಸುವಂತವ ನನಗೆ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಮನೆಗೆ ನಮ್ಮ ಅತ್ತಿಗೆ ವಾಪಸ್ ಬಂದರು ಅಂತ. ಅವ್ರು ಏನು ಮಾಡ್ತಾವ್ರು ಗೊತ್ತಾ? ಬಂದಿದ ತಕ್ಷಣ ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟವ್ರೆ. ಕಾಣಿಸ್ತಿದ್ದಾರೆ ಇರಿ ಗೈಸ್, ತೋರಿಸ್ತೀನಿ ನಿಮಗೆ. ದೇವ್ರ ಪತ್ರ ಬೆಳಗ್ತವ್ರೆ. ಇರಿ, ಆ ಕಡೆಯಿಂದ ಬರ್ತೀನಿ, ಆ ಕಡೆಯಿಂದ ಬರ್ತಾ ತೋರಿಸ್ತೀನಿ ನಿಮಗೆ. ಗೈಸ್, ಇವತ್ತಿನ ವ್ಲಾಗ್ನ ವಿಶೇಷತೆ ಏನಪ್ಪಾ ಅಂತ ಅಂದರೆ, ನಂದು ಕೂದಲು ಜಾಸ್ತಿ ಆಗ್ಬಿಟ್ಟಿತ್ತು. ನಮ್ಮಮ್ಮ ಬೈದು ಕಟಿಂಗ್ ಮಾಡಿಸು ಅಂತೇಳಿ ಕಟಿಂಗ್ ಮಾಡಿಸ್ಕೊಂಬಂದೆ. ನಮ್ಮಮ್ಮ ನೋಡಿ 4 ಗಂಟೆ ಆಗೈತೆ, ಇವಾಗ ಊಟ ಮಾಡ್ತಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ಇದೇನಾ ನೀವು ಆರೋಗ್ಯದ ಕಡೆ ನೋಡ್ಕೊಳ್ಳೋದು? ಏನು ಆಯ್ ಅಂತ ಇದ್ದೀ? ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ನಿಂದ ಸೈಕಲ್ಲು? ಹತ್ತು ಸೈಕಲ್ ಮೇಲೆ. ಹತ್ತು. ಗೈಸ್, ನಿಮ್ಗೆ ಗೊತ್ತಲ್ಲ, ಅವ್ರ ಅಜ್ಜಿ ಸೈಕಲ್ ತಂದ್ಕೊಟ್ಟಿದ್ರು ಇವಳಿಗೆ. ಅದನ್ನು ಹೊಡಿಯೋಕ್ಕೆ ಅವಳ ಸೈಕಲ್ಲು ಅಂತ ತೋರಿಸ್ತಾವಳೆ. ಅಲ್ಲ ಕಣಮ್ಮ, 4:15 ಆಗೈತೆ. ಈಗ ಊಟ ಮಾಡಿದ್ರೆ ಏನಮ್ಮ ಆರೋಗ್ಯ ನೋಡ್ಕೊತೀರಿ ನೀವು? ಗೈಸ್, ನಮ್ಮಮ್ಮ ಅಂತೂ ಅದು ಎಷ್ಟು ಬೈತು ಗೊತ್ತಾ? ಕಟಿಂಗ್ ಮಾಡಿಸು, ಒಳ್ಳೆ ಕರಡಿ ಆದಂಗೆ ಆಗಿದೆ ಅಂತ ಬೈದು ಇವತ್ತು ಹೇಳ್ತು. ಹೋಗ್ಬಿಟ್ಟು ಬೆಳಿಗ್ಗೆನೆ ಕಟಿಂಗ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ. ಅದೊಂದೇ ರೀಸನ್ ಅಲ್ಲ, ಇನ್ನೊಂದು ರೀಸನ್ ಐತಿ. ಏನು ರೀಸನ್ನು? ಮದುವೆಗೆ ಹೋಗ್ತಾ ಇದ್ದೀನಿ. ಮದುವೆದು ಹೇಳ್ತೀನಿ ಗೈಸ್, ಅದಕ್ಕಿಂತ ಮುಂಚೆ ಇನ್ನೊಂದು ಐತೆ, ಅದನ್ನು ಹೇಳ್ಬಿಡ್ತೀನಿ. ಈಗ ರೀಸೆಂಟಾಗಿ ನಮ್ಮ ಅಕ್ಕವ್ರ ಮಗ ಬಂದಿದ್ದ. ಅವನು ಮನೆಗೆ ಹೋಯ್ತಾನೆ ಅಂತ ಅಂದ್ಬಿಟ್ಟು ಕಳ್ಸಿಕೊಟ್ಟೆ ಅಲ್ವಾ, ಮತ್ತೆ ಬಂದಿದ್ದ ಅವನು. ಅದಕ್ಕಿಂತ ಮುಂಚೆ ನಮ್ಮ ಅತ್ತಿಗೆನ ತೋರಿಸ್ಬಿಡ್ತೀನಿ ರೀ. ಅಮ್ಮವ್ರ ಮನೆಯಿಂದ ಬಂದ್ರಲ್ವಾ, ಅಮ್ಮವ್ರ ಮನೆಯಿಂದ ಬಂದ್ಬಿಟ್ಟು ಈಗ ಈ ಅಮ್ಮವ್ರ ಮನೆಯಲ್ಲಿ ದೇವ್ರ ಪಾತ್ರ ಬೆಳಗ್ತವ್ರೆ. ಹಲೋ ಪೀಪಲ್, ಹಾಯ್ ಸುಲುಲುಲು. ಬ್ಯಾಕ್ ಟು ಡ್ಯೂಟಿಯಾ? ಬ್ಯಾಕ್ ಟು ಡ್ಯೂಟಿ ಅಂತ ಗೈಸ್. ಇವತ್ತು ಯಾವ ವಾರ? ಇವತ್ತು ಗುರುವಾರ. ಇವತ್ತು ಸೊ ಪಾತ್ರೆ ತೊಳಿತಾವ್ರೆ, ದೇವ್ರ ಮನೆ ಪಾತ್ರೆ ತೊಳಿತಾವ್ರೆ. ಅಮ್ಮನ ಕರಿ ಅಮ್ಮನ. ಸೊ ಗೈಸ್, ನಮ್ಮ ಅಕ್ಕನ ಮಗ ಬಂದಿದ್ನಲ್ಲ, ಅವ್ರನ್ನ ಕಳಿಸಿದ್ದೆ. ಅಂದರೆ ಅವನು ಮತ್ತು ವಿಶು ಮತ್ತು ಮನು ಬಂದಿದ್ರಲ್ಲ, ಅವ್ರನ್ನ ವಾಪಸ್ ಕಳಿಸಿದ್ದೆ. ಅದಾದ್ಮೇಲೆ ಮತ್ತೆ ನಮ್ಮ ವಿಶು ಬಂದವನೇ. ಇಲ್ಲೊಂದು ಊರ ಪಕ್ಕದಲ್ಲಿ ಒಂದು ಮದುವೆ ಇತ್ತು ಅಂತ ಅಂದ್ಬಿಟ್ಟು ಬಂದಿದ್ದ, ಹಂಗೆ ಮನೆಗೆ ಬಂದಿದ್ದ. ಸೊ ಅವನು ನೆನ್ನೆಯಿಂದ ಕಳಿಸೆಲ್ಲ ಇಡ್ಸ್ಕೊಂಡಿದ್ದೀನಿ. ಇವತ್ತು ಹೋಯ್ತಾನೆ ಮೈತ್ವಿ. ಸೊ ಅಲ್ಲಿಂದ ಕಡೆ ಕಾರ್ ತೊಳಿತಾಯಿದ್ರು, ಅಲ್ಲಿರಬೇಕು. ಬನ್ನಿ ತೋರಿಸ್ತೀನಿ ಅವನ್ನ. ಗೈಸ್, ನಾನು ವಿಶುನ ಹುಡಿಕೊಂಡು ಬಂದೆ. ಅಲ್ಲಿ ಕಾರ್ ತೊಳಿಯತ್ತ ಅವ್ರೆ ಅಂತಂದ್ರು. ಇಲ್ಲಿ ನೋಡಿದ್ರೆ ಬರೀ ನಮ್ಮ ಚಲ್ವಣ ಐತಿ. ಎಲ್ಲೋದ್ನ ಅವನು? ಎಲ್ಲೋದ ಹೇಳೋನು? ಎಲ್ಲೋದ? ಮೇಕೋದ್ನಾ? ಅಲ್ಲಿಲ್ಲ ಅನ್ನಿಸ್ತದೆ ಗೈಸ್. ನಾನು ಮೇಲ್ಗಡೆಯಿಂದನೇ ಬಂದಿದ್ದೀನಿ. ಇವಣ್ಣ ನೋಡಿದ್ರೆ ಅವ್ನು ಮೇಲ್ಕೋಯ್ತು ಅಂತ ಹೇಳ್ತಾ ಇತ್ತಲ್ಲ. ಅವ್ನು ಇವಾಗ ಕಾರ್ದು ಲಾಕ್ ತಗೊಳಕ್ಕೆ ಅಂತ ಬಂದಿದ್ದ. ಸೊ ಲಾಕ್ ತಗೊಟ್ಬಿಟ್ಟು ಮತ್ತೆ ಹೋದ್ನಂತೆ. ಇವಾಗ ನಾನು ಬರೋ ದಾರಿಲೂ ಸಿಗಲಿಲ್ಲ ಅವನು. ಅದು ಹೆಂಗೆ ಮಿಸ್ ಆದ? ಸೊ ಇರಲಿ, ಬನ್ನಿ ಅವನ್ನ ತೋರಿಸ್ತೀನಿ. ನಾನು ಇವನ್ನ ಹುಡಿಕೊಂಡು ಕೆಳಗಡೆ ಎಲ್ಲ ಓಡಾಡಿದ್ದೀನಿ. ಇವ್ನು ನೋಡಿದ್ರೆ ಎಲ್ಲಿ ಬಂದವ ನೋಡಿ. ಎಲ್ಲೋಗಿಲ್ಲ ಗಾಡಿ ತಗೊಂಡು. ನಾನು ಇಲ್ಲಿ ಬಂದಿದ್ದೆ, ಕಾರ್ ಇದು ಲಾಕ್ ಓಪನ್ ಮಾಡಕ್ಕೆ ಬಂದಿದ್ದಲ್ಲ ಅಂದ್ಬಿಟ್ಟು ಅಲ್ಲಿಗೆ ಬಂದಿದ್ರೆ ನೀನು ಅಲ್ಲಿ ಇಲ್ವೇ ಇಲ್ಲ. ಗೈಸ್, ಇವ್ನು ನೋಡಿದ್ರಲ್ವಾ ಮೊನ್ನೆ, ಅದೇ ಅವ್ರ ಹುಡುಗಿಗೆ ಅಂದಲ್ಲೇ ಮೆಸೇಜ್ ಮಾಡ್ತಿದ್ನಲ್ಲ. ಎಲ್ಲಿಲ್ಲ, ನಿನ್ನೆ ಹುಡಿಕೊಂಬಂದೆ ನಾನು ಕೆಳಿಕೆ. ಬಾಲ್ ಕಾರ್ ತೊಳಿತಾ ಇದ್ದಲ್ಲ ನೋಡೋಣ. ಸೊ ಇವ್ನ ಹುಡಿಕೊಂಬಂದೆ ಗೈಸ್. ಇವ್ನು ನೋಡಿದ್ರೆ ಗಾಡಿ ಎತ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದ. ಬೆಳಗ್ಗೆ ಹೆಂಗೆ ಬೈತು ಅಮ್ಮ ಕಟಿಂಗ್ ಮಾಡಿಸುವಂತವ ನನಗೆ. ಅಮ್ಮನ ಕೈಲಿ ಬೈಸ್ಕೊಂಡು ಕಟಿಂಗ್ ಮಾಡ್ಕೊಂಡು ಬಂದಿದ್ವಿ ಗೈಸ್. ಕಟಿಂಗ್ ಮಾಡಿಸಿರೋದು ನಮ್ಮಮ್ಮ ಬೈದಿರೋದು ಒಂದು ರೀಸನ್ ಆದರೆ, ಇನ್ನೊಂದು ರೀಸನ್ ಬಂದ್ಬಿಟ್ಟು ನಾಳೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಹಂಗೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಬರೋಕ್ಕೆ. ನಾನು ಇಂಜಿನಿಯರಿಂಗ್ ಫ್ರೆಂಡ್ಸ್ ಎಲ್ಲ ಬರ್ತಾವ್ರೆ. ಸೊ ಅವ್ರನ್ನ ಮೀಟ್ ಮಾಡ್ಕೊಂಬರ್ಬೇಕು. ಸೊ ಹೋಗ್ಬಿಟ್ಟು ನಾನು ಇಂಜಿನಿಯರಿಂಗ್ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿಕೊಂಡು ನೆಕ್ಸ್ಟ್ ಅಂದರೆ ನಾಳೆ ಫ್ರೈಡೇ. ಸೊ ಫ್ರೈಡೇ ಅವ್ರನ್ನ ಮೀಟ್ ಮಾಡಿಕೊಂಡು ಸ್ಯಾಟರ್ಡೇ ಬಂದುಬಿಟ್ಟು ಸ್ಯಾಟರ್ಡೇ ಈವ್ನಿಂಗು ನಾನು ಅಲ್ಲಿಂದ ಕೇರಳಕ್ಕೆ ಹೋಗಬೇಕು. ಯಾಕೆ ಅಂತಂದರೆ ಕೇರಳದಲ್ಲಿ ಒಂದು ಮದುವೆ ಐತಿ. ಸೊ ಅದೊಂದು ಮದುವೆ ಅಟೆಂಡ್ ಮಾಡಬೇಕು. ಬತ್ತೇನೆ ಕೇರಳಕ್ಕೆ? ಮದುವೆ ಮುಗಿಸ್ಕೊಂಬರೋಣ. ಬತ್ತೀಯಾ? ಕಾಲೇಜ್ ಇಲ್ವಾ? ನಿಜ ಹೇಳು, ಕಾಲೇಜ್ ಇಲ್ಲ ಅಂದರೆ ಹೇಳ್ಕೊಂಡಿದ್ದೀನಿ. ಕಾಲೇಜ್ ಇಲ್ಲ. ಬತ್ತಿ ಹಂಗಿದ್ರೆ ಏಕೆ? ಅವನ್ನೇ ಕೇಳ್ತಾ ಇದ್ದೆ. ಎಲ್ಲರೂ ಕೇಳ್ತಾರೆ. ಬತ್ತೀಯಾ? ಫ್ರೀ ಇದೆಯಾ? ನಿಜ ಹೇಳು. ಮತ್ತೆ ನಡಿ ಹೋಗೋಣ. ಏಕೆ? ಅಯ್ಯೋ, ಇವ್ರ ಮಮ್ಮಿ ಬಿಡಲ್ಲ ಗೈಸ್. ಇವ್ರ ಮಮ್ಮಿ ಮಗನಂತೂ ಬಿಟ್ಟಿರಲ್ಲ.
ಮಗನ ಏನೋ ಮಮ್ಮಿಯ ಮುದ್ದಿನ ಮಗ ಇವನು ಬಿಟ್ಟಿರೋದೇ ಇಲ್ಲ. ನಾನು ಬಂದೆ ಅದಕ್ಕೆ ಇಲ್ಲಿ ಕಾರ್ ಕ್ಲೀನ್ ಮಾಡ್ತಿದ್ರಲ್ಲ ಇಲ್ಲಿಗೆ ಹೋಗ್ತಾನೆ, ಲಾಕ್ ಓಪನ್ ಮಾಡ್ಕೊಡ್ತಾನೆ ಅಂತ ಬಂದೆ. ಇಲ್ಲಿ ಹುಡ್ಕಿದ್ರೆ ಇಲ್ಲಿ ಇಲ್ವೇ ಇಲ್ಲ. ಸೊ ನಾನು ಸ್ಯಾಟರ್ಡೇ ಈವ್ನಿಂಗು ಬಸ್ ಹತ್ಕೊಂಡು ಅಲ್ಲಿನೂ ನನ್ನ ಫ್ರೆಂಡ್ಸ್ ಬರ್ತಾರೆ. ಅಂದರೆ ಅವ್ರು ಬೇರೆ ಗ್ಯಾಂಗು ಇವ್ರು ಬೇರೆ ಗ್ಯಾಂಗು. ಸೊ ಒಂದು ಗ್ಯಾಂಗ್ನ ಫ್ರೈಡೇ ಮೀಟ್ ಮಾಡಿಕೊಂಡು ಅಲ್ಲೇ ಆಲ್ಟಾಗಿ ನನ್ನ ಫ್ರೆಂಡ್ ರೂಮಲ್ಲಿ, ಇಲ್ಲಾಂದ್ರೆ ನಮ್ಮ ಅಕ್ಕವ್ರ ಮನೇಲಿ ಆಲ್ಟಾಗಿ ಅದಾದಮೇಲೆ ಮತ್ತೆ ಸ್ಯಾಟರ್ಡೇ ಈವ್ನಿಂಗ್ ಅಲ್ಲಿಂದ ಬಸ್ ಹತ್ಬೇಕು ಗೈಸ್. ಅದು ಬೇರೆ ಗ್ಯಾಂಗ್ ಫ್ರೆಂಡ್ಸ್ ಬರ್ತಾರೆ. ಸೊ ಅವ್ರನ್ನ ಕರ್ಕೊಂಡು ಮದುವೆಗೆ ಹೋಗ್ಬೇಕು. ಮೀನ್ ಸ್ಯಾಟರ್ಡೇ ಹೋದರೆ ಸಂಡೇ ಆಗುತ್ತೆ ಹೋಗೋಕ್ಕೆ. ಸೊ ಸಂಡೇ ಮಾರ್ನಿಂಗ್ ಒಂದು ಮದುವೆ ಇರೋದು. ಸಂಡೇ ಮಾರ್ನಿಂಗ್ ಮದುವೆ ಮುಗಿಸ್ಕೊಂಡು ಮೈಟ್ ಬಿ ಮಂಡೇ ವಾಪಸ್ ಬರ್ಬೋದು. ಮಂಡೇ ಲೇಟ್ ಆದರೆ ಟ್ಯೂಸ್ಡೇ ಬರಬೇಕಾಗುತ್ತೆ. ನೀನು ನಾಳೆ ಹೋಯ್ತೀಯಾ? ನಾಳೆ ಹೋಗ್ತಾನೆ. ಈಗ ಕಳ್ಸಲ್ಲ ಗುರು, ನಾವು ಈಗ ಕಳ್ಸಲ್ಲ. ಈಗೇನಕ್ಕೆ ಹೋಯ್ತ್ಯಾ? ನಾನು ಬರ್ತೀನಿ. ಕಳ್ಸಲ್ಲ ನಾವು ಕಳ್ಸಲ್ಲ ಇವಾಗ ಏನಕ್ಕೆ ಗೈಸ್? ಆಲ್ರೆಡಿ 5 ಗಂಟೆ ಆಗೈತೆ. ಇವಾಗೇನೋ ಕಳ್ಸ್ಬೇಕು ಗೈಸ್. ಫೋನ್ ಮಾಡ್ತಾ ಇತ್ತಲ್ಲಮ್ಮ. ಕಳ್ಸಲ್ಲ ಅಮ್ಮಂಗೆ ನಾವು ಹೇಳ್ಕತ್ತೀವಿ. ನೀನು ತಲೆ ಕಟ್ಸ್ಕೊಬೇಡ, ಕತೆ ಪುಂಗ್ ಬೇಡ ನೀನು. ಏನಿಲ್ಲ ಕಣಂದ್ ಬಾ ಹೋಗೋಣ ಗೈಸ್. ಹಿಂಗೆ ಇವನು ಬರ್ತಾನೆ, ಒಂದಿನ ಇದ್ಬಿಡ್ತಾನೆ, 2ನೇ ದಿನಕ್ಕೆ ಹೋಗ್ಬೇಕು ಅಂತಾನೆ. ಒಂದಿನ ಇರೋದಕ್ಕೆ ಏನಕ್ಕೆ ಬರಬೇಕು ಅಲ್ವಾ ಗೈಸ್? ಹೇಳ್ತೀನಿ ಅವನಿಗೆ, ಬಂದರೆ ಒಂದು ವಾರ, ಒಂದು 15 ದಿನ ಇದ್ಬಿಟ್ಟು ಹೋಗುವಂತವ. ಇರಬೇಕು. ಸುಮ್ಮನೆ ಒಂದಿನ ಬರ್ತಾನೆ, ಹೋಯ್ತೀನಿ ಅನ್ಕೊಂಡು ಹಿಂಸೆ ಆಗ್ತಾನೆ. ನಮಗೆ ಬಂದ್ಮೇಲೆ ಕಳ್ಸಕ್ಕೆ ನಮಗೂ ಮನ್ಸು ಬರಲ್ಲ. ಸೊ ಗೈಸ್ ಇವಾಗ ಆಲ್ರೆಡಿ 5 ಗಂಟೆ ಆಗೋಯ್ತು. ಅಂದರೆ 5 ಗಂಟೆ ಹತ್ತತ್ರ ಆಗ್ತೈತೆ. ಇವಾಗ ಹೋಗು ಸ್ಟ್ರೀಮಿಗೆ ಕೂತ್ಕೊಂತೀನಿ. ಸ್ಟ್ರೀಮ್ ಮುಗಿಸ್ಕೊಂಡ್ಬಂದ್ಬಿಟ್ಟು ಏನೇನೆಲ್ಲ ಮಾಡ್ಬೋದು ಗೊತ್ತಾ? ಅರ್ಧ ಗಂಟೆಲಿ ಏನೇನು ಮಾಡ್ಬಿಡ್ತೀಯಾ? 30 ಮಿನಿಟ್ಸಲ್ಲಿ ಕಳ್ಳ ನಿಮ್ಮ ಅಮ್ಮಂಗೆ ಹೇಳ್ತೀನಿ. ಸೊ ಗೈಸ್ ಈಗ ಹೋಗ್ಬಿಟ್ಟು ಸ್ಟ್ರೀಮಿಗೆ ಕೂತ್ಕೊಂಡು ಮತ್ತೆ ಸ್ಟ್ರೀಮ್ ಮುಗಿಸ್ಕೊಂಡ್ಬಂದ್ಬಿಟ್ಟು ಬಟ್ಟೆ ಪ್ಯಾಕಿಂಗ್ ಮಾಡ್ಕೊಬೇಕು. ಬಟ್ಟೆ ಪ್ಯಾಕಿಂಗ್ ಮಾಡೋಕ್ಕೆ ನನ್ನ ಬಾಮೈದೆ ಹೆಲ್ಪ್ ಮಾಡ್ತಾನೆ. ಮಾಡ್ತೀವಿ ಬಾ. ಸೊ ಬನ್ನಿ ಗೈಸ್ ಇವಾಗ ಹೋಗ್ಬಿಟ್ಟು ಸ್ಟ್ರೀಮ್ ಮುಗಿಸ್ಬಿಟ್ಟು ಬರೋಣ. ಫೈನಲಿ ನನ್ನ ಸ್ಟ್ರೀಮ್ ಮುಗಿಸ್ಕೊಂಡು ನಿಮಗೆಲ್ಲ ಆಲ್ರೆಡಿ ಹೇಳಿದ್ದೆ ದಟ್ 5 o'clock ಆಗ್ಬಿಟ್ಟು ಸ್ಟ್ರೀಮಿಗೆ ಹೋಗ್ಬೇಕು. ಸೊ ಸ್ಟ್ರೀಮ್ ಮುಗಿಸ್ಕೊಂಡು ಬಂದಮೇಲೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳಿದ್ದೆ. ಸೊ ನಾನು ಸ್ಟ್ರೀಮ್ ಮುಗಿಸ್ಕೊಂಡು ಒಟ್ಟಿಗೆ ಎಲ್ಲ ಊಟ ಗೀಟ ಎಲ್ಲ ಮುಗಿಸಿ ಎಲ್ಲ ಇರೋ ಬರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಟ್ಟಿಗೆ ಈಗ ರೂಮಿಗೆ ಬಂದಾಯಿತು. ಯಾಕೆ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತು ದಾಟ್ ನಾಳೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಹಂಗೆ ಅಲ್ಲಿಂದ ಕೇರಳಕ್ಕೆ ಹೋಗ್ತಾಯಿದ್ದೀನಿ ಮದುವೆಗೆ. ನನ್ನ ಫ್ರೆಂಡೊಂದು ಮದುವೆ ಐತಿ ಅಂತ ಹೇಳಿದ್ದೆ ಅಲ್ವಾ? ಎಸ್. ಸೊ ಅದಕ್ಕೆ ಇವಾಗ ಪ್ಯಾಕಿಂಗ್ ಮಾಡ್ಕೊಳ್ಳೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಹೇಳಿಲ್ವಾ ಇವತ್ತು ಕಳ್ಸಲ್ಲ ಇವನ್ನ ಅಂತ, ಅದಕ್ಕೆ ಇಲ್ಲೇ ಉಳಿಸ್ಕೊಂಡಿದೀವಿ. ಕಳಿಸಲ್ಲ ಮಗ ನಿನ್ನ, ಕಳಿಸ್ಲೇ ಇಲ್ಲ ನನ್ನ. ಕಳಿಸಲ್ಲ. ಯಾಕೆ ಕಳಿಸ್ಬೇಕು? ಒಂದಿನಕ್ಕೆ ಯಾಕೆ ಬರ್ತೀಯ ನೀನು? ಖುಷಿ ಸಿಕ್ತು ಅದಕ್ಕೆ. ಇರು 15-20 ದಿನ, ಅವಾಗ ಇನ್ನ ಖುಷಿ ಸಿಗ್ತದೆ. ಮಮ್ಮಿ ಖುಷಿ ಮಾಡಿ ಗೈಸ್ ಇವ್ರ ಅಮ್ಮ ಅಂತ ಇವ್ನು ಬಿಟ್ಟೇ ಇರೋದಿಲ್ಲ ಗೈಸ್. ನನ್ನ ಮಗ ಅನ್ಕೊಂಡು ಯಾವಾಗಲೂ ಅವ್ರ ಜೊತೆನೇ ಇರಬೇಕು ಅಂತ ಅಂದ್ಬಿಟ್ಟು ಎಲ್ಲೂ ಕಳ್ಸಲ್ಲ. ನಮ್ಮನೆಗೆ ಬಂದಾಗ ಏನು ಮಾತಾಡಂಗಿಲ್ಲ ದೂಸರ, ಗೊತ್ತಲ್ಲ ನಾವು ಕಳ್ಸಲ್ಲ. ಆಮೇಲೆ ಏನ್ ತಿಂದ ಊಟ? ಅನ್ನ ಸಾಂಬಾರ್, ಚಿತ್ರಾನ್ನ. ಊಟ 2 ತಿಂದ? ನನಗೆ ಗೈಸ್ ಚಿತ್ರಾನ್ನ ಭಾರಿ ಫೇವ್ರೇಟ್ ಅಂತ ಅಂದ್ಬಿಟ್ಟು ನಮ್ಮ ಅದಕ್ಕೆ ಕಳ್ಸಿಟ್ಟಿದ್ರು. ನಾನು ಊಟ ತಿನ್ನೋದು ಲೇಟ್ ಯೂಶ್ವಲಿ. ಸೊ ಕಳ್ಸಿಟ್ಟಿದ್ರು, ನಾನು ಅದನ್ನ ಇವಾಗ ತಿನ್ಬಿಟ್ಟು ಬಂದೆ. ಇವನು ಅನ್ನ ಸಾಂಬಾರು ಚಿತ್ರಾನ್ನ 2 ತಿಂದವನಂತೆ. ನಿಜವಾಗ್ಲೂ ತಿಂದ 2? ನಾನು ನೋಡಿಲ್ಲ. ನಾನು ನೋಡಿದ್ರೆ ಪ್ರೂಫ್ ಹೇಳ್ತಿದ್ದೆ ಗೈಸ್. ನಾನು ಹೊರಗಡೆ ಇದ್ದೆ, ಸ್ವಲ್ಪ ಕಾಲಲ್ಲಿ ಬಿಸಿ ಇದ್ದೆ. ಬೆಳಗ್ಗೆ ಚಿತ್ರಾನ್ನ ಗೊಜ್ಜು ಸಾಕಾಗಿತ್ತು. ಅದಕ್ಕೆ ಇವಾಗಲೂ ತಿನ್ಬಿಟ್ಟ. ಚಟ್ನಿ ಇವಾಗ ಆಡ್ಸಿರೋದಲ್ವಾ ಅದು? ಇವಾಗ ಚಟ್ನಿ ಆಡಿಸಿದ್ರು. ಸೊ ಅದು ಸ್ಪೆಷಲಾಗಿ ಆಡಿಸಿ ಮಾಡಿ ಕೊಟ್ಟವ್ರು ಗೈಸ್. ಸೊ ಬನ್ನಿ ನಾನು ನಾಳೆ ಹೋಗ್ತಾ ಇರುವಂಥ ಇದಕ್ಕೆ. ಸೊ ನಾನು ಔಟ್ಫಿಟ್ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಸೊ ಗೈಸ್ ಈಗ 3 ಐತೆ. 3ರಲ್ಲಿ ಯಾವ್ದು ಹಾಕ್ಲಿ? ನಾಳೆಗೆ ಯಾವ್ದು ಹಾಕ್ಲಿ? ಸಜದಾವೆ ಸಜದೆ ಇಗದು ಅಲ್ಲ ಪ್ಯಾಂಟು. ಇದು ಪ್ಯಾಂಟು ಯಾವುದು ಚೂಸ್? ಇದು ಬ್ರೌನ್ ಕಲರ್ ಇತ್ತಿತ್ತಲ್ಲ. ಇದೇ ತರ ಬ್ರೌನು. ಇಲ್ಲಿ ಬಟನ್ಸ್ ಇತ್ತಲ್ಲ, ಅದೆಲ್ಲ ಐತೆ, ಲಾಕರ್ಲ್ಲ ಐತೆ. ಅದು ಚೆನ್ನಾಗಿತ್ತು. ಅದು ಚೆನ್ನಾಗೈತೆ. ಹೇಳು. ಅದು ಓಕೆನಾ? ಓಕೆ. ಸೊ ಗೈಸ್ ನಾಳಿಕೆ ಇದಾಕ್ಲಾ ಇಲ್ಲ ಬೇರೆ ಗೈಸ್ ನನ್ಗೇನು ಗೊತ್ತಾ, ಟ್ರಾವೆಲ್ ಮಾಡೋದು ಇದಾಕೋ ಫಂಕ್ಷನ್ ಇದ್ರೆ ಇದಾಕೋ. ನನ್ಗೆ ಯಾವಾಗ್ಲೂ ಹಾಕಿದ್ದೆ ಹಾಕಿ ಅಭ್ಯಾಸ. ಸೊ ಅದಕ್ಕೆ ನಾನು ಬಟ್ಟೆ ಮೇಲೆಲ್ಲ ಜಾಸ್ತಿ ನಾನು ಖರ್ಚು ಮಾಡೋ ಮಗನೇ ಅಲ್ಲ ಗೈಸ್ ಸದ್ಯಕ್ಕೆ, ಮುಂದೆ ಗೊತ್ತಿಲ್ಲ. ಸೊ ಅದಕ್ಕೆ ಹಾಕಿದ್ದೆ ಹಾಕಿ ನನಗೂ ಬೋರ್ ಆಗ್ಬಿಡೈತೆ. ಸೊ ನಾಳೆಗೆ ಇಲ್ಲ ಫ್ರೆಂಡ್ಸ್ ಮೀಟ್ ಮಾಡಕ್ಕೆ ಹೋಗ್ತಾರದು ನಾಳೆ. ಇದಾಕ್ಲಾ? ಓಕೆ. ಸೊ ಗೈಸ್ ಇವ್ನು ಇದನ್ನ ಹೇಳ್ತಾವನೆ, ನೋಡೋಣ. ಬೆಳಗ್ಗೆ ನಿದ್ದೆ ಮೂಡಲ್ಲಿ ಯಾವ್ದು ಇರ್ತೀನಿ, ಸ್ನಾನ ಮಾಡ್ಕೊಂಬಂದ್ಮೇಲೆ ಯಾವ್ದು ಹಾಕತ್ತೀನಿ ನನಗೂ ಗೊತ್ತಿರಲ್ಲ. ಸೊ ನೋಡೋಣ. ಸೊ ಗೈಸ್ 3 ಜೊತೆ ಪೇರ್ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಒಂದು ನಾಳೆಗೆ ಅಂತಂದರೆ, ಇನ್ನೊಂದು ಬಂದುಬಿಟ್ಟು ಸ್ಯಾಟರ್ಡೆ ಹೊರಡ್ಬೇಕಲ್ಲ. ಸೊ ಸ್ಯಾಟರ್ಡೆ ಇಲ್ಲಿಂದ ಕೇರಳಕ್ಕೆ ಹೊರಡೋಕ್ಕೆ, ಆ್ಯಂಡ್ ಆ ಕಡೆಯಿಂದ ಬರುವಾಗ ಒಂದು. ಸೊ ಅದನ್ನು ಹಾಕೊಳ್ಳೋಕ್ಕೆ. ಅದಾದಮೇಲೆ ಇದು ಸ್ವಲ್ಪ ಅಡಿಷ್ನಲ್. ಅದ್ರ ಜೊತೆಗೆ ನನ್ನ ಪರ್ಫ್ಯೂಮ್ ಆ್ಯಂಡ್ ನನ್ನ ವಾಚ್ ಮ್ಯಾಂಡೇಟ್ರಿ ಗೈಸ್. ನಾನು ಎಲ್ಲೋದ್ರೂ ಅದನ್ನು ತೊಗೊಂಡೋಗಿ ಹೋಗ್ತೀನಿ, ನಿಮಗೂ ಗೊತ್ತು. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡು ಹೋಗ್ತೀನಿ. ನೀನು ಪರ್ಫ್ಯೂಮ್ ಹಾಕ್ತೀಯ ಜಾಸ್ತಿ? ಹಾಕಲ್ಲ. ಏಕೆ? ತಲೆನೋವು ಬರ್ತದ ನಿನಗೆ? ತಲೆನೋವು ಬರಲ್ಲ, ಸುವಾಸನೆ ಎಲ್ಲರಿಗೂ ತಡಿಯಕ್ಕಾಗಲ್ಲ ಅದಕ್ಕೆ. ಏಕೆ?
ಪರ್ಫ್ಯೂಮ್ ಹಾಕರ್ ಗಮ್ ಅನ್ನತ್ತಲ್ಲ. ಗಮ್ ಅಂತದೆ. ನನ್ ಬೇವ್ರು ಹೆವಿ ಬೇರ್ತೀನಲ್ಲ, ಬೇವ್ರ ಅದೇ ಹೇಳ್ತಿರೋದು. ರಿಯಾಕ್ಷನ್ ಆಗ್ಬಿಟ್ಟು ಅದು ಇನ್ನೊಂದ್ಸರಿ. ಓ ಹಂಗೆ. ಇವನು ಜಾಸ್ತಿ ಸ್ವೆಟ್ ಆಗ್ತಾನೆ ಅಂತ ಅನ್ಬಿಟ್ಟು ಸ್ವೆಟ್ ಮತ್ತೆ ಪರ್ಫ್ಯೂಮ್ ಎರಡು ಎಲ್ಲಿ ಮಿಕ್ಸ್ ಆಗ್ಬಿಟ್ಟು ಇನ್ನೊಂದು ಸೊಲ್ಯೂಷನ್ ಬಂದ್ಬಿಡೋದು ಅಥವಾ ಇನ್ನೊಂದು ಫ್ರೇಗ್ನೆನ್ಸ್ ಬಂದು ಜನಗಳು ತಲಸದ್ ಬಿದೋಗ್ಬಿಟ್ಟವು ಅಂತ ಹೇಳ್ತಾವನೆ. ಆಗ್ಲೇ ಸುಮಾರು ರುಬ್ಬಿಟ್ಕೊಂಡು ಸಾಕಾಗಿದ್ದೀನಿ. ಹೌದಾ? ಇಲ್ಲ ಕಣ, ಇದು ಟ್ರೈ ಮಾಡು ನೀನು. ಇದ್ಯಾ? ಇಲ್ಲ, ಡೆನ್ವರ್ ಅಲ್ಲ, ಇದು ನಂದು ವೈಲ್ಡ್ ಸ್ಟೋನ್ ಕಂಪ್ನಿ. ಇದು ಎಷ್ಟು ನಾನು ಹತ್ತತ್ರ ಗೈಸ್ ಇದನ್ನ ಅರೌಂಡ್ 6-7 ಇಯರ್ಸ್ ಇಂದ ಯೂಸ್ ಮಾಡ್ತಿದ್ದೀನಿ ದಿಸ್ ಪರ್ಫ್ಯೂಮ್. ಈ ಪರ್ಫ್ಯೂಮ್ ನಿನ್ ಸ್ಮೆಲ್ ನೋಡೋದ್ರದ್ದು ಎಷ್ಟು ಚೆನ್ನಾಗೈತೆ ಅಂತ ಹೇಳ್ತೀನಿ. ನೋಡು ಸ್ಮೆಲ್ ನೋಡು ಫಸ್ಟ್ ನೀನು ಹೆಂಗೈತೆ. ನಿನಗೆ ಮಿನಿಮಮ್ ಅಂತಂದ್ರೆ 2 ದಿನ ಇರುತ್ತೆ ಬಾಡಿಯಲ್ಲಿ. ಯಾವ್ದಾದ್ರು ಫ್ರೇಗ್ರೆನ್ಸ್ ನನ್ನ ಫ್ರೇಗ್ರೆನ್ಸ್ ಗೈಸ್ ಇವನ್ ಬಾಡಿ ಫ್ರೇಗ್ರೆನ್ಸ್ ಬಂದೆ, ಯಾವ ಫ್ರೇಗ್ರೆನ್ಸ್ ಏನು ಅಲ್ವಂತೆ ಹಂಗೆ ಹೇಳ್ತಾವನೆ. ಯಾವಾಗ್ಲೂ ಬಂದೇ ಹೋಗ್ತದ ನನ್ನ ಫ್ರೇಗ್ರೆನ್ಸ್. ಆಮೇಲೆ ಕಾಲೇಜ್ಗೆ ಹಾಕೊಂಡು ಹೋಗಲ್ಲ ನೀನ್ ಹಂಗಿದ್ರೆ. ಅಷ್ಟು ಹಾಕೋಗಲ್ಲ. ಓಕೆ 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 ಯಾವಾಗ್ಲೂ ಹಾಕಲ್ಲ ಗೈಸ್. ಇವನು ಯಾವಾಗಲೂ ಪರ್ಫ್ಯೂಮ್ ಹಾಕಲ್ವಂತೆ. ನನಗಂತೂ ಪರ್ಫ್ಯೂಮ್ ಮ್ಯಾಂಡೇಟರಿ ಇರಲೇಬೇಕು ಗೈಸ್. ಆ ಪರ್ಫ್ಯೂಮು ಪ್ಲಸ್ ಯಾವುದಾದ್ರೂ ಒಂದು ವಾಚ್, ಇದೇ ವಾಚ್ ಅಂತೇನಿಲ್ಲ, ಸೊ ಯಾವುದಾದ್ರೂ ಒಂದು ವಾಚು. ಅದ್ರ ಜೊತೆಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದಮೇಲೆ ಒಂಚೂರು ಡ್ರೈ ಮಾಡ್ಕೊಂಬಿಟ್ಟು ಶಿಸ್ತಾಗಿ ಕೂದಲಿನಲ್ಲಿ ನೆಟ್ಟಿಗೆ ನಿಲ್ಲಿಸ್ಬಿಡ್ತೀನಿ ಗೈಸ್. ಹಿಂಗೆ ನೆಟ್ಟಿಗೆ ನಿಲ್ಲಿಸ್ಬಿಟ್ರೆ ಸೊ ಕ್ರೇಜಿಯಾಗಿರುತ್ತೆ. ಆ್ಯಂಡ್ ನಾಳೆ ಗೈಸ್ ಯಾವ ಗ್ಯಾಂಗನ್ನು ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆಲ್ಲ ಆಲ್ರೆಡಿ ಆ ಗ್ಯಾಂಗ್ ನೋಡಿದ್ದೀರಾ. ನಂದು ಮೀಟಪ್ ವ್ಲಾಗ್ ಇತ್ತಲ್ಲ, ಸೊ ಆ ವ್ಲಾಗಲ್ಲಿ ಯಾರ್ಯಾರು ಬಂದಿದ್ರಲ್ಲ ಅವ್ರ ಜೊತೆಗೆ ಇನ್ನೂ ಸ್ವಲ್ಪ ಅಡಿಷ್ನಲ್ ಪೀಪಲ್ ಎಲ್ಲ ಬರ್ತಾರೆ. ಸೊ ನಾಳೆ ವ್ಲಾಗ್ ಮಾತ್ರ ಮಸ್ತಾಗಿರುತ್ತೆ. ಈ ವ್ಲಾಗು ಚೆನ್ನಾಗಿದೆ. ಈ ವ್ಲಾಗ್ನು ಫುಲ್ ಕೊನೆ ತನಕ ನೋಡಿ. ಆಲ್ರೆಡಿ ಕೊನೆಗೆ ಬಂದ್ಬಿಟ್ಟು ಅಂತ ಅನ್ಸುತ್ತೆ. ಸೊ ಕೊನೆ ತನಕ ನೋಡಿ ಅನ್ನೋದೇನೇನೋ ಆಲ್ರೆಡಿ ನೋಡಿದ್ದೀರಾ ಅಂತ ಗೊತ್ತು. ಸೊ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸಲ್ಲಿ ಹೋದ್ಸಲ ಯಾರು ಮಿಸ್ ಆಗಿದ್ದು ಅವರೆಲ್ಲರನ್ನೂ ಈ ಸಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಓಕೆನಾ. ಸೊ ಸದ್ಯಕ್ಕೆ ನಾಳೆ ಬೆಳಿಗ್ಗೆ ಬೇಗ ಎದ್ದು ಟ್ರೈನ್ ಕ್ಯಾಚ್ ಮಾಡ್ಕೊಂಡು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು. ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಬಾಯ್ಸ್ನ ಮೀಟ್ ಮಾಡಿಕೊಂಡು ಫುಲ್ ಜಾಲಿ ಮಾಡಿದೆ ಗೈಸ್. ಸರಿ ನೋಡಿದ್ರಲ್ಲ ಎಲ್ಲ ಟ್ರೆಂಡಿಂಗ್ ಸಾಂಗಿಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಮಸ್ತಾಗಿ ನೋಡಿದ್ದೆ ಅದು ವ್ಲಾಗ್ ನೋಡೋದು. ಅದು ನೋಡಿಲ್ಲ. ಯಾಕೆ ನೋಡಿಲ್ಲ? ಒಂದಾದ್ರೂ ನೋಡಿದ್ಯಾ? ಯಾವುದು ನೋಡಿಲ್ಲಲ್ಲ. ಯಾವ್ದು ನೋಡಿದ್ಯಾ? ಮಂತ್ರಾಲಯ. ನೀನು ಬಂದಿದ್ದು ಗೈಸ್. ಆ ಮಂತ್ರಾಲಯದ ವ್ಲಾಗಲ್ಲಿ ಇವನಿದ್ದ ಅಂತ ಅಂದ್ಬಿಟ್ಟು ನೋಡವನೆ. ನೀನು ಇಲ್ದೇ ಇರೋ ವ್ಲಾಗ್ ಯಾವ್ದು ನೋಡಿದ್ಯಾ ಅದನ್ನ ಹೇಳು. ಯಾವ್ದು ನೋಡಿದ್ಯಪ್ಪ? ಫಸ್ಟ್ ಯಾವ್ದು ನೋಡ್ತಿದ್ದೆ ಅದನ್ನ ಹೇಳು ನಂಗೆ. ರೀಕಾಲ್ ಮಾಡ್ಕೊ. ಆಯ್ತು, ರೀಕಾಲ್ ಮಾಡ್ಕೊ ಗೈಸ್. ಬರೀ ಸುಳ್ಳು ಹೇಳ್ತಾ ನೋಡಿ. ಬರೀ ಪುಂಗು ಅಂತಂದ್ರೆ ಲಾಲ್ಬಾಗೆ ನಂದು ಅಂತ ಅವನು. ಒಂದು ನೋಡಿಲ್ಲ ಹಂಗಿದ್ರೆ ಅಲ್ವಾ? ಇಲ್ಲ ನೋಡಿದೀನಿ, ಅರ್ಥ ಹೋಯ್ತು. ಯಾ ನೆನ್ನೆ ಓದಿರೋದೇ ನೆನಪಿರಲ್ಲ. ಅವತ್ತು ನೋಡಿದ್ದೆ ಗೈಸ್. ಅದು ಬಾಯ್ಸ್ ಪ್ರಾಬ್ಲಮ್ ಅಂತ ಹೇಳಕ್ಕಾಗಲ್ಲ. ಬಾಯ್ಸ್ ಅದೊಂಥರ ಬಂಧನ ಗೈಸ್. ಈ ಕಡೆಯಿಂದ ಓದ್ತಾ ಇದ್ರೆ ಈ ಕಡೆಯಿಂದ ಮರ್ತೋಯ್ತಾ ಇರ್ತದೆ. ಹೆಸರು ರಿವಿಷನ್ ಮಾಡ್ತೀನಿ ನೀನು ಎಕ್ಸಾಮ್ಗೆಲ್ಲ ಹೆಸರು ರಿವಿಷನ್ ಮಾಡ್ತಿ. ರಿವಿಷನ್ ಹಾ ಓದಿದ್ರೆ ರಿವಿಷನ್, ಓದಿಲ್ಲ ಹೋದ್ರೆ ಎಲ್ಲಿ ರಿವಿಷನ್ ಗೈಸ್. ಇವ್ನು ನೋಡಿ ಗೈಸ್ ಏನ್ ಕ್ರೇಜಿ ಆಗವ್ ನೀವು. ಅಮ್ಮ ಏನೋ ಹೇಳಲ್ವಾ ನಿಂಗೆ ಓದ್ದೇ ಇರೋ ವಿಷಯಕ್ಕೆ? ಏನಂತ ಹೇಳ್ತಾರೆ? ಕುತ್ಕೊಂತಾರೆ, ಕವಿತಕ್ಕ ನೋಡ್ತಾ ಇರ್ತದೆ ಬ್ಲಾಗ್ ನ. ಹೇಳ್ತೀನಿ, ಹಾಕೊಡ್ತೀನಿ. ಕವಿತಕ್ಕ ನೋಡು ಹೆಂಗ್ ಹೇಳ್ತಾನೆ. ನೀನ್ ಉಗಿತಿ ಅಂತೆ ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಬಿಟ್ಬಿಡ್ತಾರೆ. ಗೊತ್ತು ಹಂಗಂತಾನೆ ಹೋಗ್ಯದವ್ರು. ಹಂಗಾರೆ ಏನ್ ಓದಿರೋದು ರಿವಿಷನ್ ಗಿವಿಷನ್? ಫಸ್ಟ್ ಓದಿರೋ ಮಾತೇ ಇಲ್ಲ. ಇನ್ ರಿವಿಷನ್ ಎಲ್ಲಿಂದ ಬರ್ತದೆ ಅಂತವ? ಓದೋದೇನೆ ರಿವಿಷನ್ ಎಲ್ಲಿ ಓದಿದ್ರೆ ನೆಕ್ಸ್ಟ್ ರಿವಿಷನ್ ಓದ್ಲೇಬೇಕಲ್ಲ. ಮೊದಲನೇ ಟೈಮಲ್ಲಿ ಓದೋದು. ಸೊ ಅದಕ್ಕೆ ಎಕ್ಸಾಮ್ ಟೈಮಲ್ಲಿ ಓದಿಕಿಲ್ಲ ನೀನ್ ಜಾಸ್ತಿ ಓದಲ್ಲ. ಮತ್ತೆ ಪ್ರೆಷರ್ ಬಿದ್ದುಬಿಡ್ತದೆ ಗೈಸ್. ಜಾಸ್ತಿ ಓದ್ಬಿಟ್ರೆ ಮೈಂಡಿಗೆ ಪ್ರೆಷರ್ ಬಿದ್ಬಿಡುತ್ತಂತೆ. ಹೊಸ ಲಾಜಿಕ್ ಹೇಳ್ತಾ ನೋಡಿ. ಜೀವನದಲ್ಲಿ ಖುಷಿಯಾಗಿರ್ಬೇಕು ಇದ್ರೆ ನೆಮ್ಮದಿಯಾಗಿರ್ಬೇಕು. ನಮ್ ಡಿ ಬಾಸ್ ಗೈಸ್. ಇವನ್ ಜೊತೆ ಇದ್ಬಿಟ್ರೆ ಅಂತ ನಂಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಫುಲ್ ಜಾಲಿ ಮಾಡ್ಕೊಂಡು ಮಸ್ತಾಗಿರ್ತೀವಿ. ಆಕ್ಚುಲಿ ಇವತ್ತು ಬೆಳಗ್ಗೆ ಅವ್ನ ಜೊತೆಯಿಂದ ಜಾಸ್ತಿ ಹೊತ್ತಿರಕ್ಕಾಗಿಲ್ಲ. ಯಾಕೆ ಅಂತಂದ್ರೆ ನಂದು ಕಟಿಂಗ್ ಶಾಪಲ್ಲಿ ಹತ್ರ 2 ಅವರ್ ಹೋಯ್ತು. ಎಷ್ಟೊತ್ತಿಗೆ ಹೋದ್ನಲ್ಲ ನನ್ನ ಕಟಿಂಗ್ ಶಾಪಿಗೆ? ಜಾಸ್ತಿ ಇಲ್ಲ ಅಷ್ಟೇ 2 ಅವರ್. ನಾನು ಹಾಲ್ ತಂದ ಅರ್ಧ ಗಂಟೆ 3/4 ಗಂಟೆ ಆಗಿತ್ತು. ಅದಕ್ಕಿಂತ ನೀನ್ ಹಾಲ್ ತರಕ್ ಹೋದಾಗ ಇಲ್ಲೇ ಇದ್ದೆ ಕಣ. ನಾನು ಮಲಗಿದ್ದೆ ನಾನು. ಹೌದಾ ಗೈಸ್? ಅದೇನ್ ಗೊತ್ತಾ, ನಮ್ಮೂರಲ್ಲಿ ನನಗೆ ಇಷ್ಟ ಆಗೋದು ಅಂತಂದ್ರೆ ಅಣ್ಣ ಒಬ್ರೇನಾ. ಸೊ ನಾನು ಅವ್ರ ಹತ್ರ ಬಿಟ್ರೆ ಬೇರೆ ಯಾರ ಹತ್ರನೂ ಮಾಡ್ಸಲ್ಲ. ಸೊ ಅವ್ರಿಗೆ ಎಷ್ಟು ಚೆನ್ನಾಗಿ ಕ್ಯೂ ಇದ್ರು ಅವರೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಮಾಡಿಸ್ಕೊಂಬರ್ಬೇಕು. ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗಿದೆ ಗೈಸ್. ಜಸ್ಟ್ 2 hours ಅಷ್ಟೇ ಆಗಿರೋದು. ಇನ್ನೆಷ್ಟಾಯ್ತು? ಮ್ಯಾಕ್ಸಿಮಮ್ ಒಂದು 3.5 hours ಆಗೈತಲ್ಲಿ. ಹಲೋ ಯಾಕೆ ನೀನ್ ಮೊಬೈಲ್ ನೋಡ್ತಾ ಕೂತಿದೆ ಅನ್ಸಲ್ಲ. ಇಲ್ಲ, ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಅಂತ ಹೇಳಿಲ್ವಾ ಗೈಸ್? ಮೊಬೈಲಲ್ಲಿ ಚಾರ್ಜ್ ಬೇರೆ ಇರಲಿಲ್ವಾ? ಸೊ ಅಲ್ಲಿ ನಾನು ಏನು ಯೂಸು ಮಾಡಿಲ್ಲ, ಏನೂ ಮಾಡಲಿಲ್ಲ. 2 ಅವರ್ ತಗೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಆಗೈತೆ ಒಟ್ಟಿನಲ್ಲಿ. 2 ಅವರ್ ಅಲ್ಲ. ಇಲ್ಲ ಅಷ್ಟೇ ಆಯ್ತು. 2 ಗಂಟೆ 10 ನಿಮಿಷ. ನಾನು 2 ಗಂಟೆ ನಿದ್ದೆ ಮಾಡೋ ಮಗನೇ ಇಲ್ಲ. ನಿದ್ದೆ ಮಾಡೋದು ಎಷ್ಟು ಅವರ್ ನಿದ್ದೆ ಮಾಡ್ದಂಗಿದ್ರೆ?
ಇಲ್ಲ ಜಾಸ್ತಿನೇ ಮಾಡೋದು ಹೊಸಿ ಮಾಡೋದು ಹೋಗ್ಲಿ ಬಿಡಿ ಆಯ್ತು ಗೈಸ್. ಅದು ಕನ್ಸು ಬಂದಿತ್ತು ಒಟ್ನಲ್ಲಿ ಏನ್ ಕನ್ಸ್ ಬಂದಿತ್ತು ಗೈಸ್ ನಿದ್ದೆಲ್ಲ ಏನೋ ಕನ್ಸ್ ಬಂದಿತ್ತಂತೆ. ಇರ್ಲಿ ಹೇಳು ಇರ್ಲಿ ಹೇಳು ಏನ್ ಬಂದಿತ್ತು ಕನ್ಸಲ್ಲಿ ಮಡಿಗೆ ಬಂದಿದ್ಲಾ? ನಾಚ್ಕತಾವನಿ ಗೈಸ್, ನಾಚ್ಕತಾವನ್ ಪಾಪ. ಏನಿಲ್ಲ ನೀನ್ ಕಣ್ಣು ನೋಡೋ ದೃಷ್ಟಿಲೇ ಹೇಳ್ಬಿಡ್ತೀನಿ ನಾನು. ಕಣ್ಣು ಯಾಕಂಗೆ ಹಿಂಗೆ ಸೈಡಲ್ಲಿ ಮಳ್ಳಸ್ತಾ ಇದೆಯಲ್ಲ. ಯಾವಾಗ್ಲೂ ಖುಷಿಯಾಗಿರ್ಬೇಕಲ್ಲ ಅದಕ್ಕೆ. ಓ ಮೈ ಗಾಡ್ ಗೈಸ್, ಕಳ್ಳ ಸಿಗಾಕತ್ತಾನ ಒಂದಲ್ಲ ಒಂದಿನ. ಅಲ್ಲಿ ಅವತ್ತು ಹಿಡಿದು ನಿಮಗೆ ಡೈರೆಕ್ಟಾಗಿ ಕ್ಯಾಚ್ ಮಾಡಿ ತೋರಿಸ್ತೀನಿ ಸುಮ್ಕಿರಿ. ಸೊ ಗೈಸ್, ನಾಳೆ ಈ ಥರ ನಾನು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ಸಾಟರ್ಡೆ ಈವ್ನಿಂಗ್ ನಮಗೆ ಇನ್ನೂ ಟ್ರೈನ್ ಟಿಕೆಟ್ ಸಿಕ್ಕಿಲ್ಲ ಗೈಸ್. ಟ್ರೈನ್ ಟಿಕೆಟ್ ಬುಕ್ ಮಾಡೋಕೆ ಹೇಳಿದ್ದೀನಿ. ನನ್ನ ಫ್ರೆಂಡ್ ಏನಂದ ಅಂತಂದರೆ ಎಲ್ಲ ವೇಟಿಂಗ್ ಲಿಸ್ಟಲ್ಲಿ ಬಿದ್ದುಬಿಟ್ಟಿದೆ. ತತ್ಕಾಲ್ ಟಿಕೆಟ್ಸ್ ಬಿಡ್ತಾರಲ್ಲ, ಸೊ ತತ್ಕಾಲ್ ಟಿಕೆಟ್ ಬಿಟ್ಟಾಗ ಮಾಡ್ತೀನಿ ಅಂತ ಹೇಳವನೇ. ಸೊ ನೋಡಬೇಕು, ಅದು ತತ್ಕಾಲ್ ಟಿಕೆಟು 11 o'clock ಏನೋ ಓಪನ್ ಆಗುತ್ತಂತೆ. ಸೊ ಅದು ಓಪನ್ ಆದಮೇಲೆ ತೊಗೋಬೇಕು. ಆ್ಯಂಡ್ ಯೂಶ್ವಲಿ ಅದು ಯಾವಾಗಲೂ ಒಂದಿನ ಹಿಂದೆ ತೊಗೋಬೇಕಂತೆ ಗೈಸ್. ಇವಾಗ ಸಪೋಸ್ ನೀವು ಟ್ರಿಪ್ ನಾಳೆ ಹೋಗ್ತಾ ಇದ್ದೀರಿ ಅಂತಂದರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಬಿಡ್ತಾನಂತೆ. ಸೊ ಆ ಟೈಮಲ್ಲಿ ನಾವು ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಅದನ್ನು. ಸೊ ನೋಡಬೇಕು, ನಾಳೆ ಟ್ರೈನ್ ಟಿಕೆಟ್ ಸಿಕ್ಕಿದ್ರೆ ಟ್ರೈನಲ್ಲಿ ಹೋಗ್ತೀವಿ, ಇಲ್ಲ ಅಂತಂದರೆ ಮತ್ತೆ ನಾಳೆನೇ ಬಸ್ ಬುಕ್ ಮಾಡಿಬಿಟ್ಟು ಸ್ಯಾಟರ್ಡೇಗೆ ಬಸ್ ಜರ್ನಿಗೆ ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಕನ್ಫರ್ಮ್ ಆಗಿರೋದು ದರ್ಶನ್ ಆ್ಯಂಡ್ ಕೀರ್ತಿ. ಸೊ ಅವ್ರು ಬಂದ್ಬಿಟ್ಟು ನನ್ನ ಜೊತೆ ಕೇರಳವರೆಗೂ ಬರ್ತಾರೆ. ಸೊ ಹೋಗ್ಬಿಟ್ಟು ಕೇರಳದಲ್ಲಿ ಮದುವೆನ ಧೂಮ್ ಅಂತ ಮಾಡಿಕೊಂಡು ಫಸ್ಟೇ ಇಲ್ಲಿ ಬೇಸಿಗೆ ಇದನ್ನೇ ತಡೆಯೋಕ್ಕಾಗ್ತಾಯಿಲ್ಲ. ಇನ್ನು ಕೇರಳದಲ್ಲಿ ಆ ಬೇಸಿಗೆ ಅದು ಹೆಂಗೆ ತಡಿತೀವೋ ನನಗಂತೂ ಗೊತ್ತಿಲ್ಲ. ಸೊ ನೀವು ನೋಡೋರಂತೆ ಬನ್ನಿ ಅಂತ ಹೇಳ್ತಾ, ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರಣ್ಣಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್. ಬಾಯ್ ಮಾಡ ರಾಜ್ಕುಮಾರ್, ಬಾಯ್ ಬಾಯ್. ಯಾರಿಗೋ ಮುತ್ಕೊಟ್ಟೆ ನೀನ್ ಕೊಟ್ಟಲ್ಲ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಕೊಟ್ಟೆ ಎಲ್ಲರಿಗೂ. ನೀನು ನಮ್ಮ ಅಭಿಮಾನಿಗಳು. ಅಲ್ಲಲ್ಲ ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್, ಲವ್ ಯು ಆಲ್, ಬಾಯ್.